ಏನು ಸ್ಪೈಸಿಯಾಗಿ ಕಾಣಿಸ್ತೈತೆ ನೋಡಿ ನೂಡಲ್ಸು. ಖಾರ ಇದೆ ಗೈಸ್, ಸೀರಿಯಸ್ಲಿ. ಹೊಟ್ಟು ಈ ಲಿಪ್ಸ್ ಮೇಲೆಲ್ಲ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಏನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ, ನಾನು ಗೈಸ್ ನಾಳೆಯಿಂದ ನನಗೆ ಎಕ್ಸಾಮ್ ಸ್ಟಾರ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಓದ್ಕೊಳ್ತಿದ್ದೆ. ಆ್ಯಂಡ್ ಓದ್ಕೊಂಡು ಸ್ವಲ್ಪ ಬ್ಲಿಂಕಿಟ್ ಇದು ಝೆಪ್ಟೋಲ್ ಆರ್ಡ್ರ್ ಮಾಡಿದ್ದೆ. ಪಾಸ್ತಾ ರೆಡಿ ಅಂದರೆ 5 ಮಿನಿಟ್ಸ್ ಏನೋ ತೊಗೊತಿದ್ರು ಕುಕ್ ಆಗೋಕ್ಕೆ. ಸಕ್ಕತ್ತಾಗಿತ್ತು. ಇದನ್ನು ಟೇಸ್ಟ್ ಮಾಡಿಲ್ಲ ಅಂದರೆ ಟೇಸ್ಟ್ ಮಾಡಿ ಗೈಸ್, ಚೆನ್ನಾಗಿದೆ. 5 ಮಿನಿಟ್ಸು ಒಂದು 250 ml ವಾಟರ್ ಹಾಕ್ಬಿಟ್ಟು ಬಾಯ್ಲ್ ಮಾಡೋದು ಸಕ್ಕತ್ತಾಗಿರುತ್ತೆ. ತಿನ್ನು ನೋಡಿ, ಅದನ್ನು ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಯಾವುದೋ ಕೊರಿಯನ್ ಹಾಟ್ ಆ್ಯಂಡ್ ಸ್ಪೈಸಿ ನ್ಯೂಡಲ್ಸ್ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ನೀವು ಮಧ್ಯಾಹ್ನಕ್ಕೆ ಊಟ ಥರ ತಿನ್ನಬೇಕು ಇವಾಗ. ಅದನ್ನು ಬೆಳಗ್ಗೆ ಟಿಫನ್ ತಿಂದೆ, ಇವಾಗ ಇದನ್ನು ಊಟ ಮಾಡ್ಕೊಂಡು ತಿಂತೀನಿ. ಸೊ ಇಷ್ಟೊತ್ತು ವ್ಲಾಗ್ ಅದಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಶ್ ಅಪ್ ಆಗಿ. 2 ದಿವಸ ಆಗಿತ್ತು ಗೈಸ್ ಸ್ನಾನ ಮಾಡಿ. ಅದಕ್ಕೋಸ್ಕರ ಇವಾಗ ಸ್ನಾನ ಮಾಡಿಕೊಂಡು ಬಂದು ಇವಾಗ ಇನ್ನೊಂದು ಸ್ವಲ್ಪ ಮತ್ತೆ ಓದ್ಕೊಳ್ಳೋಕೆ ಕೂತ್ಕೊಬೇಕು ಮತ್ತೆ. ಸೊ ಯಾರೇನು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲಿವರೆಗೂ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಗೈಸ್. ಸೊ ಮ್ಯಾಗಿ ರೆಡಿ ಮಾಡಿದೆ, ಒಂದು 10 ಮಿನಿಟ್ಸ್ ಆಯಿತು ಮಾಡೋಷ್ಟಡಿ ಗೈಸ್. ಎಷ್ಟು ರೆಡ್ ಕಾಣಿಸ್ತೈತೆ ನೋಡ್ರಿ. ಇಲ್ಲಿ ರೆಡ್ ಮೀನ್ಸ್ ನಿಮ್ಗೆ ಕಾಣಿಸ್ತಾ. ಆಮೇಲೆ ಸ್ಮೆಲ್ಲು ಗೈಸ್ ಒಂಥರ ಖಾರ ಸ್ಮೆಲ್ ಬರ್ತೈತೆ ಮೂಗ್ಗೆ. ನನಗೆಲ್ಲ ಮೂಗೇ ಉರಿತೈತೆ ಇಲ್ಲಿಂದ ಆ ಥರ ನೋಡ್ರಿ. ಅದು ಇದು ಬಂತು ಅಂದರೆ ಸ್ಮೆಲ್ ಘಾಟ್ ಹೊಡಿತೈತೆ ನನಗೆ ಗೈಸ್. ಇವಾಗ ಟೇಸ್ಟ್ ಮಾಡ್ತೀನಿ ನೋಡಿ ಗೈಸ್. ಇವಾಗ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಏನು ಸ್ಪೈಸಿಯಾಗಿ ಕಾಣಿಸ್ತೈತೆ ನೋಡಿ ನೂಡಲ್ಸು. ಸೊ ಇವಾಗ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಟ್ರೈ ಮಾಡಬೇಕಾ ಬೇಡವಾ ಅಂತಲೂ ಹೇಳ್ತೀನಿ. ಇಸ್ಕೋ ಖಾರ ಇದೆ ಗೈಸ್, ಖಾರ ಅಂತೂ ಇದೆ. ನಿಜ ಖಾರ ಇದೆ ಗೈಸ್. ಓ ಶಿಟ್. ಇನ್ನೊಂದು ಬೈಟ್ ತೊಗೊಳ್ಳೋಣ. ಖಾರ ಜೊತೆ ಚೆನ್ನಾಗಿದೆ ಗಾಯ್ಸ್. ಸೀರಿಯಸ್ಸಾಗಿ ಖಾರ ಹೊಡೀತು ಇವಾಗ. ಖಾರದ ಜೊತೆ ಚೆನ್ನಾಗೈತೆ ಒಟ್ಟಿನಲ್ಲಿ, ಇನ್ನೇನು ಹೇಳಲ್ಲ ನಾನು. ಶೀಟ್ ಗೈಸ್, ಇದೆಲ್ಲ ತುಟಿಯೂರಿಗೆ ಸ್ಟಾರ್ಟ್ ಆಯ್ತು ಇವಾಗ. ಗೈಸ್ ಟು ಬಿ ಆನೆಸ್ಟ್ ಹೇಳಬೇಕು ಅಂದರೆ ಅಷ್ಟೊಂದು ಬಿಸಿ ಅಂತ ಇದ್ದೀನಿ. ಅಷ್ಟೊಂದು ಓವರ ಖಾರ ಇಲ್ಲ. ಸ್ಪೈಸಿಯಾಗಿ ಏನಾದರೂ ಏನೋ ತಿನ್ನಬೇಕು ಅಂತ ಅನಿಸಿದ್ರೆ ಟ್ರೈ ಮಾಡಿ, ಸಕ್ಕತ್ತೈತೆ. ಸ್ಪೈಸಿಯಾಗಿ ಚೆನ್ನಾಗಿದೆ ಗೈಸ್ ನ್ಯೂಡಲ್ಸು. ಚೆನ್ನಾಗಿದೆ ಗೈಸ್, ತಿನ್ಬೋದು. ಇದೆ ನೂಡಲ್ಸ್ ತೋರಿಸಿ ತಡೀದು. ಅದು ಕೊರಿಯನ್ದೇನೋ ಇನ್ನು ನಿಸ್ಸಿನಂತೆ ನೋಡಿ ಗೈಸ್. ಇದೆ ತಿಂದಿದ್ದೀನಿ ನಾನು ಇವಾಗ. ಖಾರ ಇದೆ. ಚಿಕ್ಕ ಮಕ್ಕಳು ಟ್ರೈ ಮಾಡಬೇಡಿ, ಬಂದು 15+ ಏಜ್ ಅವ್ರು ಇರೋರು ಟ್ರೈ ಮಾಡಿ. ಸ್ಪೈಸಿಯಾಗಿ ಚೆನ್ನಾಗಿದೆ. ಸೆಕೆಗೆ ಗೊತ್ತಾಯ್ತು ಆಗಲೇ ನನಗೆ. ನೀರು ಕುಡಿಯೋದು ಫಸ್ಟು. ಖಾರ ಇದೆ ಗೈಸ್, ಸೀರಿಯಸ್ ಆಗೈತೆ ಖಾರ. ಗೈಸ್ ಸೀರಿಯಸ್ಲಿ ವಾಟ್ ದ ಫಕ್, ನನಗಂತೂ ಆಯ್ತಾನೆ ಇಲ್ಲ. ಇನ್ನೂ ಸ್ವಲ್ಪ ಇದೆ. ಯಪ್ಪ, ಖಾರ ತಡೆಯೋಕ್ಕೆ ಆಯ್ತಲ್ಲ. ಮುಖ ಎಲ್ಲ ಸೆಕೆ ಕಿತ್ಕೊಂಡು ಬರ್ತಾಯಿದೆ ನನಗೆ. ತುಟಿ ಎಲ್ಲ ಉರಿತೈತೆ ಗೈಸ್. ತುಟಿ ಎಲ್ಲ ಉರಿತೈತೆ ಗೈಸ್ ಇಲ್ಲೆಲ್ಲ. ಅಪ್ಪ ಸುರಿತೈತೆ ನನಗೆ ಮೂಗಿಂದ ಎಲ್ಲ. ಗೈಸ್ ಖಾರ ತಡೆಯೋಕ್ಕಾಯ್ತಲ್ಲ. ಕೋಲ್ಡಲ್ಲಿ ಫ್ರಿಜ್ಜಲ್ಲಿ
ಫ್ರಿಜ್ಜಲ್ಲಿ ಜ್ಯೂಸ್ ಇತ್ತು, ಡೈರೆಕ್ಟ್ ಹೋಗಿ ಎತ್ಕೊಂಡು ಕುಡಿತಾ ಇದ್ದೀನಿ. ಸೀರಿಯಸ್ ಗೈಸ್, ಖಾರ ತಿನ್ನೋರಾದರೆ ತೊಗೊತೀನಿ, ಇಲ್ಲ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ ಅದನ್ನು. ಇದೆಲ್ಲ ಉಳಿತೈತೆ ನನಗೆ. ಸೊ ಗೈಸ್, ಇವಾಗ ಸ್ವಲ್ಪ ಓದ್ಕೊಳ್ಬೇಕು. ಕರೆಂಟ್ ಹೋಗ್ಬಿಡ್ತು, ಈಗ ಕರೆಂಟ್ ಇಲ್ಲ. ಕರೆಂಟ್ ಬಂದಮೇಲೆ ಸ್ವಲ್ಪ ಲ್ಯಾಪ್ಟಾಪಲ್ಲಿ ಚಾರ್ಜರ್ ಹಾಕ್ಬಿಟ್ಟು ಅದರಲ್ಲಿ ನೋಟ್ಸ್ ಇದ್ದಾರೆ, ಓದ್ಕೊಬೇಕು. ಸೊ ನಮ್ಮ ಅಮ್ಮ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೀರಿಯಸ್ಲಿ ಅದು ನೂಡಲ್ಸ್ ಹೆಂಗೈತೆ ಅಂತಂದರೆ, ತಿನ್ನೋಗಿ ನಿಮ್ಗೆ ಅಷ್ಟೊಂದು ಖಾರನೇ ಅನ್ಸಲ್ಲ. ತಿಂದಾಗಿ ಸ್ವಲ್ಪ ತಾಗುತ್ತಲ್ಲ, ಅವಾಗ ಉರಿಯುತ್ತೈತೆ. ನಾನು ಹಿಂಗೆ ನಾಲ್ಗೆ ಟಚ್ ಮಾಡ್ಕೊಂಡು ಲಿಪ್ಸ್ನ ಉರಿತೈತೆ. ಇಲ್ಲೆಲ್ಲ ಬಾಯಿ ಮೇಲೆಲ್ಲ, ಈ ಲಿಪ್ಸ್ ಮೇಲೆಲ್ಲ ಸಖತ್ ಉರಿತೈತೆ ಸೀರಿಯಸ್ಸಾಗಿ. ಅಪ್ಪ ಆಯ್ತಲ್ಲ ಸೀರಿಯಸ್ಸಾಗಿ ತಡೆಯೋಕ್ಕಾಯ್ತಲ್ಲ. ಡೋಂಟ್ ಟ್ರೈ, ಅಷ್ಟೇ ನಮ್ಗೆ ಹೇಳೋದು. ಇದೆಷ್ಟು ಗೊತ್ತಾ ಗೈಸ್? ಎಷ್ಟು 50 ರುಪೀಸ್ ನೋಡಿ. ಇದು 55 ಅಂತಿದೆ, 50 ರುಪೀಸ್ಗೂ ಸಿಗುತ್ತೆ. ಯಪ್ಪ, ತರ್ಸ್ಕೊಬೇಡಿ. ತರ್ಸ್ಕೊಂಡು ತಿಂದ್ರೋ ನಿಮ್ಮ ಕತೆ ಏನಾಗುತ್ತೆ ಹೇಳ್ರಿ, ಅಷ್ಟೇ. ಇದು ನಿನ್ಸಿನ್ ಗೀಕ್ ಅಂತೆ. ಗೀಕೋ ನಂಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ, ನೀವೇ ಓದ್ಕೊಳ್ಳಿ. ಅಲ್ಲಿ ಹೆಂಗೆ ತೋರಿಸೋರು ಇದರಲ್ಲಿ ಚಿತ್ರ, ಡ್ರಾಯಿಂಗಲ್ಲಿ ಪಿಕ್ಚರಲ್ಲಿ ಹೆಂಗೆ ತೋರಿಸೋರು ಹಂಗೆ ಖಾರ ಐತೆ, ಫೀಲ್ ಆಯ್ತೈತೆ. ಯಾಕಂದ್ರೆ ತರ್ಸ್ಕೊಂಡು ನಾನು ರಿಗ್ರೆಟ್ ಇವಾಗ. ಸೀರಿಯಸ್ ಆಗಿ ಈಗಲೂ ಉರಿತಾನೆ ಐತೆ. ಬಟರ್ ಬಿಸ್ಕಿಟ್ ತಿನ್ನೋಣ. ನೀವು ಉಳಿತಾನೆ ತುಟಿಗಳ ಮೇಲೆ. ಆಯ್ತಲ್ಲ ಗೈಸ್. ಗೈಸ್ ಸೀರಿಯಸ್ ತುಟಿ ಹೆಂಗೆ ಉರಿತೈತೆ ಅಂದರೆ ಕೋಲ್ಡ್ ಆಗಿರೋದು. ಕೋಲ್ಡ್ ಆಗೈತಲ್ಲ, ಅದಕ್ಕೆ ಬಾಯಿ ಹಿಕ್ಕೊಂಡೆ. ಆಮೇಲೆ ಏನೇನು ಅನ್ಕೊಂಬಿಟ್ಟಿರ, ಐಸ್ ಕ್ಯೂಬ್ಸ್ ಇಲ್ಲ ಅದಕ್ಕೆ. ಶೀಟ್. ಓಕೆ ಗೈಸ್, ಬಾಯ್, ಆಮೇಲೆ ಸಿಗ್ತೀನಿ ಗೈಸ್. ವಿಶಾಲ್ ಅವ್ರ ಮಮ್ಮಿ ಬಂದಿದ್ದಾರಂತೆ, ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಅವ್ನು ಬಂದಿಲ್ಲ ಅಂತ, ಮನೇಲೇ ಇದ್ದಾನಂತೆ. ಸೊ ಅದಕ್ಕೆ ನಾನು ಹೋಗಿ ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ.